ಆಕ್ರಿ ನೀವು ಯಾಕೆ ಇಷ್ಟ ಅಪಾಪಿತನ ತೋರಿಸ್ತೀರ, ಯಾರು ನಿಮ್ಗೆ ಮಾರ್ಸ್ಕೊಡೋದ ಕೇಳಿಸ್ಕೊಡ್ರಿ. ಗಂಗಾ ಕಲ್ಯಾಣದಲ್ಲಿ ಎಷ್ಟು ಬಂತು ನಿಮ್ಗೆ ಹೈಕಮಾಂಡ್? ಅಮಿತ್ ಶಾ ಅವ್ರಿಗೆ ಎಷ್ಟು ಹೋಯ್ತು? ಡಿಸೆನ್ಸಿನೇ ಇಲ್ಲ, ಮೋದಿ ಅವ್ರಿಗೆ ಎಷ್ಟು ಹೋಯ್ತು? ಡಿಸೆನ್ಸಿನೇ ಇಲ್ಲ. ನೀವು ಈಗ ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಡೈರೆಕ್ಟ್ ಆಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತೀನಿ ಅಂತ ನಿಮ್ಬಿಟ್ಟು ಏನ್ ಆಫರ್ ಮಾಡಿದಾರೆ ಅದು ಯಾರು ಹೇಳಿದ್ದಾರೆ? ಯಾಕೆ ಕೊಡಬೇಕು? ನಾನು ಖಂಡಿತ ಡಾಕ್ಯುಮೆಂಟ್ ತೋರಿಸಿದ್ದೀರಾ ನೀವು? ಯಾಕೆ ಚರ್ಚೆ ಮಾಡಲಿಲ್ಲ? ಈಗ ರಘು ದೊಡ್ಡೇರಿ ಇದು ನಿಮ್ಮ ಪರ್ಸನಲ್ ಇಂಟ್ರೋ ಅಲ್ಲ, ಇದು ನಿಮ್ಮ ಪರ್ಸನಲ್ ಇಂಟ್ರೋ ಅಲ್ಲ. ಇದು ರಘು ದೊಡ್ಡೇರಿ ಇದು ನಿಮ್ಮ ಪರ್ಸನಲ್ ಇಂಟ್ರೋ ಅಲ್ಲ, ಇದು ನಿಮ್ಮ ಪರ್ಸನಲ್ ಇಂಟ್ರೋ ಅಲ್ಲ, ಇದು ಪ್ಯಾನಲ್ ಡಿಸ್ಕಷನ್. ನೀವು ಮಾತಾಡಬೇಕಾಗಿರೋ ಒಂದ್ ಸಂದರ್ಭದಲ್ಲೂ ಒಂದೇ ಒಂದು ನಿಮಿಷದಲ್ಲೂ ಸಹ ನಾನು ಒಂದ್ ಸೆಕೆಂಡ್ ಸಹ ನಿಮ್ಗೆ ಡಿಸ್ಟರ್ಬ್ ಮಾಡಲಿಲ್ಲ. ಮರ್ಯಾದೆ ಕೊಟ್ಟೋದನ್ನ ಕಲ್ತ್ಕೊಳ್ಳಿ, ಬುಲ್ಡೋಸ್ ಮಾಡೋದನ್ನ ಬೇಡ ಆಯ್ತಾ? ನೀವು ಡೆಮಾಕ್ರಸಿ ಬರಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಓದ್ಕೊಂಬನ್ನಿ ಆಯ್ತಾ? ನಾವು ವಾದ ಸಂವಾದದಲ್ಲಿ ಬಿಲೀವ್ ಮಾಡಂತವರು. ವಿಚಾರ ಏನು ಅಂತ ಹೇಳಿದ್ರೆ, ಇವರು ಹಿಂದೆ ಈಶ್ವರಪ್ಪನವ್ರ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಆಗ ಏಕಾಏಕಿ ಬಂದು ಈಶ್ವರಪ್ಪನವ್ರದ್ದು ಹೆಸರು ಬರೆದ್ಬಿಟ್ಟಿದ್ದಾರೆ. ಅದರಿಂದಾಗಿ ಅವರು ರಾಜೀನಾಮೆ ಕೊಡಬೇಕು ಅವ್ರು ಕೊಟ್ರು, ಆಯ್ತು. ಈಗ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಎಲ್ಲೂ ಸಹ ಯಾವುದೇ ಉಲ್ಲೇಖ ಇಲ್ಲದೆ ಇದ್ರು ಸಹ ಆಯ್ತಪ್ಪ ಇವರು ಯಾವುದೋ ಒಂದು ಒತ್ತಡ ತಂದ್ರು ಅಂತ ಹೇಳಿ ಆಯ್ತು ರಾಜೀನಾಮೆ ಕೊಟ್ರು. ಈಗ ಈ ವ್ಯಕ್ತಿ ಮೇಲೆ ನೇರವಾಗಿ ಆಪಾದನೆ ಬಂದು ಅಂದಿನ ಮುಖ್ಯಮಂತ್ರಿಗಳು ಒಪ್ಕೊಂಡು ಈ ವ್ಯಕ್ತಿ ಮತ್ತೆ ವಾಪಸ್ ಕ್ಯಾಬಿನೆಟ್ ಬರ್ತಾರೆ ಅಂದ್ರೆ ಅಲ್ಲಿಗೆ ಏನ್ ಅರ್ಥ ಅಂತ ಅಂದ್ಬಿಟ್ಟು ಅವರೇ ಹೇಳಬೇಕು. ಅದರ ಅರ್ಥ ಜನಕ್ಕೂ ಸಹ ಅರ್ಥ ಆಗುತ್ತೆ. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಪಾಪ ಇಲ್ಲದೇ ಇರತಕ್ಕಂತಹ ಎಲ್ಲ ಆಪಾದನೆಗಳನ್ನು ಮಾಡ್ತಾರೆ. ಈಗ 40% ಆಪಾದನೆಯನ್ನು ಮಾಡಿದ್ರು ಕಾಂಗ್ರೆಸ್ನವರು. ಆ 40% ಆಪಾದನೆ ಇಲ್ಲ ಅಂತ ಹೇಳಿ ಇವ್ರದೇ ಸರ್ಕಾರದ ಒಂದು ವರದಿ ಕೊಡ್ತು. ಇವಾಗ ಏನ್ ಹೇಳ್ತಾರೆ? ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ನಾವು ಸುಳ್ಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಓಪನ್ ಪಬ್ಲಿಕ್ ಅಲ್ಲಿ ಹೇಳಿದ್ರು, ಆಯ್ತಾ? ಇದು ಸಾಮಾನ್ಯ ಜನ ನೋಡ್ಕೊಳ್ಳಿ. ಕಾಂಗ್ರೆಸ್ನ ಯೋಗ್ಯತೆ, ಸುಳ್ಳು, ಭ್ರಷ್ಟಾಚಾರ, ಅನೈತಿಕತೆ ಇದೆಲ್ಲ ಜನ ನೋಡ್ತಾ ಇದ್ದಾರೆ. ಓಕೆ, ಇಟ್ನಾಳ್ ಅವರು, ಬಹುಶಃ ಈಗ ಕಾಂಗ್ರೆಸ್ನ ನಡೆ ಈ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳುವಂತಹ ವಿಚಾರದಲ್ಲಿ ಮತ್ತು ಈವರೆಗೂ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿದಾಗ ಒಂದು ರೀತಿ ಗುಮಾನಿ ಹುಟ್ಟಿಸೋದಕ್ಕೆ ಕಾರಣ ಆಗ್ತಾ ಇದೆಯಲ್ಲ. ಗುಮಾನಿ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇರೋದು ಸಾರ್ವಜನಿಕರ ಹಲವು ರೀತಿಯ ಅನುಮಾನಗಳು ಮೂಡ್ತಾ ಇರೋದು. ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಈಗ ಮೊನ್ನೆ ಕೂಡ ಚರ್ಚೆಯಲ್ಲಿ ಹೇಳಿದ್ದೆ ನಾನು, ಇಲ್ಲಿ ಸದನ ನ್ಯಾಯಾಲಯ ಅಲ್ಲ, ನ್ಯಾಯಾಲಯದ ಮುಂದೆ ಮಾತಾಡ್ತಾರೆ ನಾವು ಪುರಾವೆ ಕೊಡಿ, ಸಾಕ್ಷಿ ಕೊಡಿ, ತೀರ್ಪು ಕೊಡೋಣ ಅಲ್ಲ. ಮತ್ತೆ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಯಾವುದೇ ಒಂದು ಚೆಕ್ ಅನ್ನ ಸೈನ್ ಮಾಡೋದಿಲ್ಲ. ಹಾಗಿರುವಾಗ ಇದು ನಾಯಕತ್ವ ಮತ್ತು ಅಕೌಂಟಬಿಲಿಟಿ ಪ್ರಶ್ನೆ. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿದ್ದು ಅದೊಂದು ಅಕೌಂಟಬಿಲಿಟಿ ವಿಚಾರದಲ್ಲೇನೆ. ಮತ್ತೆ ಹಿಂದೆ ಇದೇ ನಾಗೇಂದ್ರ ರಾಜೀನಾಮೆ ಕೊಟ್ಟದ್ದು ಅಕೌಂಟಬಿಲಿಟಿ, ಪಬ್ಲಿಕ್ ಅಕೌಂಟಬಿಲಿಟಿ ಅನ್ನೋದು ಒಬ್ಬ ನಾಯಕನ ಆ ಒಂದು ಇಲಾಖೆ ನಾಯಕತ್ವ ವಹಿಸಿರ್ತಾರೆ ನಾಗೇಂದ್ರ. ಆ ಸಂಬಂಧಪಟ್ಟ ಇಲಾಖೆ ನಾಯಕತ್ವ ವಹಿಸಿದಾಗ ಅಲ್ಲಿ ಅಧಿಕಾರಿಗಳು ತಪ್ಪು ಮಾಡಿದ್ರು ನನಗೆ ಸಂಬಂಧ ಇಲ್ಲ ಅಂದ್ರೆ ಮತ್ತೆ ಯಾಕಿದ್ದೀರಿ ಅಲ್ಲಿ ಬಿಟ್ಬಿಡಿ. ನಿಮ್ಮ ಇಲಾಖೆ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ, ಏನಾಗುತ್ತೆ ನಿಮ್ಗೆ ಗೊತ್ತಿಲ್ಲ, ಬಿಟ್ಟು ಬಿಡಬೇಕು. ಒಂದು ನೀವು ಅಸಮರ್ಥರಾಗಿರ್ತೀರಿ, ಇಲ್ಲ ನೀವು ಆಕ್ಟಿವ್ ಆಗಿ ಭ್ರಷ್ಟಾಚಾರ ಭಾಗವಹಿಸಿರ್ತೀರಿ. ಅಲ್ಲಿ ಚನ್ನಬಸಯ್ಯ ಅವರು ಏನ್ ಮಾಡಿದ್ರು, ಅವರು ಚಂದ್ರಶೇಖರ ಏನಂತ ಬರೆದ್ರು, ಮಂತ್ರಿಗಳ ಆದೇಶದ ಮೇರೆಗೆ ನಾನು ಇದೆಲ್ಲ ಮಾಡಿದ್ದೇನೆ. ಅದರ ಅರ್ಥ ಏನು? ಅದು ಸುಯಿಸೈಡ್ ನೋಟ್ ಅಂದ್ರೆ ಇಟ್ ಇಸ್ ಡೆತ್ ಡೈಯಿಂಗ್ ಸ್ಟೇಟ್ಮೆಂಟ್. ಅದಕ್ಕೆ ಬಹಳ ಗಂಭೀರವಾದ ಇದಿದೆ. ಆಮೇಲೆ SIT ಕೋರ್ಟ್ ಅಲ್ಲ, ಮತ್ತು ಎಂತದ್ದು ಅಲ್ಲ, SIT ತೀರ್ಪು ಕೊಟ್ಟಾಗಿದೆ ಅಲ್ಲ, ಇದು ಅಂತಾರಾಜ್ಯ ವಿಚಾರ ಆಗಿರೋದ್ರಿಂದ CBI, ED ಇಸ್ ವೆರಿ ಇಂಪಾರ್ಟೆಂಟ್. ಆ CBI ಮೇಲೆ, ED ಮೇಲೆ ಅನೇಕ ವಿಶ್ವಾಸಾರ್ಹತೆ ಪ್ರಶ್ನೆಗಳಿದ್ರೂ ಕೂಡ ಅಂತಾರಾಜ್ಯ ಕೇಸುಗಳನ್ನ ಹಾಗೆ ಹ್ಯಾಂಡಲ್ ಮಾಡಬೇಕಾಗ್ತದೆ ನಾವು. ಒಂದು ಆಮೇಲೆ ಇದು ಮೆರಿಟ್ ಆಫ್ ದ ಕೇಸ್, ನಾಗೇಂದ್ರ ಅವರಲ್ಲಿ ಇರಬಾರ್ದು ಅನ್ನೋದಕ್ಕೆ ಒಂದು ವಿಚಾರ. ಆದ್ರೆ ಇನ್ನೊಂದು ಮಟ್ಟದಲ್ಲಿ ಕಾಂಗ್ರೆಸ್ಗೆ ನಾಗೇಂದ್ರ ಅವರು ರಾಜೀನಾಮೆ ಬೇಕಾಗಿತ್ತು. ಸಂಪುಟ ಪುನರಚನೆ ಆದ ಮೇಲೆ ಅನೇಕ ಹಿರಿಯರಲ್ಲಿ ಅಸಮಾಧಾನಗೊಂಡಿದ್ರು. ಮತ್ತೆ ಅನೇಕರನ್ನ ಮತ್ತೆ ರಾಜೀನಾಮೆ ಪಡೆದು ಹಿರಿಯರನ್ನ, ಕೃಷ್ಣ ಪತ್ರದವರನ್ನ, ದಿನೇಶ್ ಗುಂಡೂರಾವ್ ಅಕಾಮಿಡೇಟ್ ಮಾಡಬೇಕಿದೆ. ಈಗ ಅಕಾಮಿಡೇಟ್ ಮಾಡಬೇಕಿದೆ. ಹೀಗಾಗಿ ಅವ್ರಿಗೆ ಬೇಕಿತ್ತು ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಈ ಒಂದು ಬೇಡಿಕೆ, ನಾಗೇಂದ್ರ ರಾಜೀನಾಮೆ ತಗೊಳ್ಳಿ ಅನ್ನೋ ಬೇಡಿಕೆ ಇತ್ತು. ಹಾಗಿರುವಾಗ ನಾನು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಪ್ರಶ್ನೆ ಅಂದ್ರೆ ಅಧಿಕಾರಿಗಳನ್ನ ಹೊಣೆ ಮಾಡಿ ಸಚಿವರನ್ನ ರಕ್ಷಣೆ ಮಾಡುವಂತ ಕೆಲಸ ಕಾಂಗ್ರೆಸ್ನವರು ಏನಾದ್ರು ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಅಧಿಕಾರಿಗಳು ಬಲಿಪಶು ಆಗೇ ಆಗ್ತಾರೆ. ಯಾವಾಗ್ಲೂ ಕೂಡ ಕಾಂಗ್ರೆಸ್ ಅಲ್ಲ, ಯಾವುದೇ ಸರ್ಕಾರದಲ್ಲಿ ಅಧಿಕಾರಿಗಳು ಬಲಿಪಶು ಆಗ್ತಾರೆ. ಎಲ್ಲ ಮೀರಿದ ಮೇಲೆ ಮಾಧ್ಯಮಗಳ ಬ್ಲೇಮ್ ಮಾಡ್ತಾರೆ, ಇಷ್ಟೇ ಕೊನೆಗಿರೋದು. ಆದ್ರೆ ಅಧಿಕಾರಿಗಳು ಬಲಿಪಶು ಆದ ಅಷ್ಟಕ್ಕೆ ನಾವು ಬಿಡೋದಿಲ್ಲ. ಅದು ಪತ್ರಕರ್ತನಾಗಿ ಆಗ್ಲಿ ಅಥವಾ ಒಂದು ವಿರೋಧ ಪಕ್ಷವೇ ಆಗ್ಲಿ ಒಂದು ನೈತಿಕ ಜವಾಬ್ದಾರಿಯನ್ನು ಕೇಳಬೇಕು. ಕರ್ನಾಟಕ ಜನತೆಗೆ ಹೇಳ್ಬೇಕು, ನೀವು ಬಿಜೆಪಿ ಭ್ರಷ್ಟರಾಗಿದ್ದಾರೆ, ನಾವು ಭ್ರಷ್ಟ ಅಂತ ಹೇಳಕ್ ಆಗೋದಿಲ್ಲ. ನೀವು ಬಿಜೆಪಿ ಹೇಳಿ ಆ ಮಾತನ್ನ ಬಿಜೆಪಿ ಹೇಳಿ, ಕರ್ನಾಟಕ ಜನತೆಗಲ್ಲ. ಕರ್ನಾಟಕ ಜನತೆಗೆ ನೀವು ನಿಮ್ಮ ನೈತಿಕತೆ ತೋರಿಸಲೇಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಎರಡು ಸನ್ನಿವೇಶ ನೋಡಿ. ಈಗ ಮೊದಲನೇ ಸನ್ನಿವೇಶ, ಕಾಂಗ್ರೆಸ್ನ ಒಳಗಡೆನೆ ಈ ತರದ ಒಂದು ಭಿನ್ನಾಭಿಪ್ರಾಯ ಮತ್ತು ರಾಜೀನಾಮೆ ಕೂಗು ಕೇಳಿ ಬರ್ತಾ ಇದೆ. ನಾನು ಮುಗಿಸೋಗ ದೊಡ್ಡರೆ ಇಲ್ಲ, ನಾನು ಮುಗಿಸ್ತೇನಲ್ಲ, ನೀವು ಆಮೇಲೆ ಇಲ್ಲ ಅಂತ ಹೇಳಿ. ಓಕೆ, ಹೀಗಿರುವಾಗ ಈಗ ಏನ್ ಮಾಡಿದ್ರು ಇವರು,
ಈಗ ಸದನದಲ್ಲಿ ಚರ್ಚೆ ಆದ್ರೆ ಸದನ ಆರಂಭ ಆಗುವ ಮುಂಚೆನೆ ಕೆಲವೇ ದಿನಗಳ ಮುಂಚೆ ಖಾತೆ ಹಂಚಿಕೆ ಆಗಿದೆ ಸರ್, ಚರ್ಚೆ ಮಂತ್ರಿಗಳಿಗೆ. ಮಾಡಿಲ್ಲ ಸರ್. ನಾನು ಮುಗಿಸ್ತೇನೆ ಅಲ್ಲ, ನೀವೇ ಪತ್ರ ಕೊಡಿ. ಸದನದಲ್ಲಿ ಚರ್ಚೆ ಮಾಡಿಲ್ಲ. ಬರ್ತೀನಿ ಈಗ ನಿಮ್ಮ ಹತ್ರನೇ ಬರ್ತೀನಿ. ಈಗ ಚರ್ಚೆ ಆಗಿದ್ರೆ ಮಾಡ್ಲಿಲ್ಲ. ಚರ್ಚೆ ಆಗಿದ್ರೆ ಸರ್ಕಾರ ಬಹಳ ಇಕ್ಕಟ್ಟು ಸಿಕ್ಕಾಳ್ಕೊಳ್ತಿತ್ತು. ಯಾಕಂದ್ರೆ ಅನೇಕ ಜನ ಮಂತ್ರಿಗಳಿಗೆ ಇಲಾಖೆ ಬಗ್ಗೆ ಮಾಹಿತಿನೇ ಇಲ್ಲ. ಕೆಪಿಎಸ್ ದೊಡ್ಡ ಅನಾಹುತ ನಡೆದೋಗಿದೆ, ಬರೀ ಸ್ಕ್ಯಾಮ್ ಅಲ್ಲ, ಅದು ಅನಾಹುತ, ಅದು ಆ ರೀತಿ ಅನಾಹುತ ನಡೆದೋಗಿದೆ. ಹನೂರು ಗೋಲಿಬಾರ್, ಅರೆ ಹನೂರು ಗೋಲಿಬಾರ್, ಬಿಜೆಪಿ ಕೂಸು ಸರ್. ದೊಡ್ಡರೆ ಹನೂರು ಗೋಲಿಬಾರ್ ವಿಚಾರ ಆಗ್ಲಿ ಅಥವಾ ನೈಸು ಬಿಡದಿ, ಅದು ಏನೇ ಚರ್ಚೆಗಳಾಗ್ಲಿ, ಪ್ರವಾಹ, ಈ ಇತ್ಯಾದಿ ಚರ್ಚೆಗಳು ಬಂದ್ರೆ ಸರ್ಕಾರಕ್ಕೆ 4 ದಿಕ್ಕುಗಳಿಂದ ಬಂಬಾರ್ಡ್ಮೆಂಟ್ ಆಗಿರೋದು. ಆ ಚರ್ಚೆ ಸರ್ಕಾರಕ್ಕೂ ಬೇಕಿರಲಿಲ್ಲ. ಸರ್ಕಾರಕ್ಕೂ ರಾಜೀನಾಮೆ ಬೇಕಿತ್ತು, ಸರ್ಕಾರಕ್ಕೂ ಚರ್ಚೆ ಬೇಕಾಗಿರ್ಲಿಲ್ಲ. ರಾಜೀನಾಮೆ ಕೊಡುವ ಒತ್ತಡವನ್ನ ಒಂದು ವೇದಿಕೆಯನ್ನ ಬಿಜೆಪಿ ಸೃಷ್ಟಿ ಮಾಡಿತ್ತು. ಚರ್ಚೆ ಆಗದೇ ಇರೋ ತರ ಬಿಜೆಪಿ ನೋಡ್ಕೊಂತು. ಅದೇ ವಿರೋಧ ಪಕ್ಷದಲ್ಲಿ ಜೆಡಿಎಸ್ಗೆ ಚರ್ಚೆ ಬೇಕಿತ್ತು, ಬಿಜೆಪಿಗೆ ಬೇಕಿರಲಿಲ್ಲ.